ಇಲ್ವಾ ಅನ್ನುವ ಪ್ರಶ್ನೆ ಎದ್ದಿದೆ. ಕೊರೋನಾದ ಮಧ್ಯೆ ದಸರಾ ಆಚರಣೆ ಹೇಗೆ ಮಾಡ್ತಾರೆ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕು. ದಸರಾ ಆಚರಣೆ ಬಗ್ಗೆ ಗೊಂದಲಕ್ಕೆ ಸಿಲುಕಿದೆ ಸರ್ಕಾರ. ದಸರಾವನ್ನ ಈ ಬಾರಿ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಡಹಬ್ಬ ಆಚರಣೆ ಅನಿವಾರ್ಯ ಸ್ಥಿತಿಗೆ ಸಿಲುಕಿದೆ ಸರ್ಕಾರ. ದಸರಾ ಆಚರಣೆಗೆ ರೆಡಿ ಆಗಿವೆ, ಪರ್ಯಾಯ ಪ್ಲಾನ್ಗಳು ಕೂಡ ಈಗ ಆಲ್ರೆಡಿ ರೆಡಿ ಆಗಿರುವಂಥದ್ದು. ಸರ್ಕಾರದ ನಿರ್ಧಾರಕ್ಕೆ ಕಾಯ್ತಾ ಇದೆ ಮೈಸೂರು ಜಿಲ್ಲಾಡಳಿತ ದಸರಾ ನಡೆಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಯಾಯವಾಗಿ ಕೆಲವೊಂದು ಸೂತ್ರಗಳನ್ನು ರೆಡಿ ಮಾಡಿಕೊಂಡಿದೆ. ಈ ರೀತಿಯಾಗಿ ಮಾಡಬಹುದು ಅಂತ ಅದಕ್ಕೆ ABCD ಮಾದರಿಯ ಪರ್ಯಾಯ ಪ್ಲಾನ್ ಅನ್ನ ರೆಡಿ ಮಾಡಲಾಗಿದೆ. ಸರ್ಕಾರದ ಮುಂದೆ ಪ್ರಸ್ತಾಪವನ್ನ ಇಡ್ಲಿಕ್ಕೆ ಜಿಲ್ಲಾಡಳಿತ ರೆಡಿಯನ್ನ ಮಾಡಿರುವಂತದ್ದು. ನ್ಯೂಸ್ 18 ಕನ್ನಡದ ಬಳಿ ಇದೆ ಜಿಲ್ಲಾಡಳಿತದ ಪ್ಲಾನ್. ಯಾವ ರೀತಿಯಾಗಿ ABCD ಪ್ಲಾನ್ ಅಂದ್ರೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಹೇಳ್ತೀನಿ. ಪ್ಲಾನ್ ಎ ಅಂದ್ರೆ ಅರಮನೆ ಆವರಣದ ಒಳಗಡೆ ಮಾತ್ರ ಜಂಬೂ ಸವಾರಿಯನ್ನ ಮಾಡುವಂಥದ್ದು. ಅರಮನೆ ಒಳಗಡೆ ಮಾತ್ರ ಮಾಡಿಬಿಡೋಣ ಸಂಪ್ರದಾಯವಾಗಿ ಅಂತ ಅವರು ಎ ಪ್ಲಾನ್ ಇದು. ಪ್ಲಾನ್ ಬಿ ದಸರಾ ಉದ್ಘಾಟನೆ ಹಾಗೂ ಜಂಬೂ ಸವಾರಿ ಕಾರ್ಯಕ್ರಮ ಮಾತ್ರ ಇರಲಿ, ಅದು ತುಂಬಾ ಕಡಿಮೆ ಜನರನ್ನ ಆಹ್ವಾನಿಸಿ ಮಾತ್ರ ಮಾಡೋಣ ಅನ್ನುವಂಥ ಬಿ ಪ್ಲಾನ್ ಅದು. ಪ್ಲಾನ್ ಸಿ ಎಲ್ಲ ದಸರಾ ಕಾರ್ಯಕ್ರಮ ನಡೆಸುವಂಥದ್ದು, ಆದರೆ ಸಾರ್ವಜನಿಕರಿಗೆ ನಿರ್ಬಂಧವನ್ನ ಹೇರುವಂತಹ ಒಂದು ಪ್ಲಾನ್ ಸಿ ಇದೆ. ಇನ್ನು ಪ್ಲಾನ್ ಡಿ ಸಾಮಾಜಿಕ ಅಂತರದಲ್ಲಿ ದಸರೆಯ ಎಲ್ಲಾ ಕಾರ್ಯಕ್ರಮ ನಿಗದಿಯಂತೆ ನಡೆಸುವಂಥದ್ದು. ಈ 4 ABCD ಪ್ಲಾನ್ ಅನ್ನು ಹಾಕಿಕೊಳ್ಳಲಾಗಿದೆ. ಯಾವ ರೀತಿಯಾಗಿ ಸರ್ಕಾರ ಯಾವ ಪ್ಲಾನ್ನ ಪ್ರಕಾರ ದಸರಾವನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆಯನ್ನ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕೆಂದ್ರೆ ಕೊರೋನಾದ ಭೀತಿಯ ನಡುವೆ ಯಾವಾಗಲೂ ಕೂಡ ವಿಶ್ವವಿಖ್ಯಾತ ದಸರಾದ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರ್ತಾರೆ ಮೈಸೂರಿನಲ್ಲಿ. ಆ ವಿಶ್ವವಿಖ್ಯಾತ ಜಂಬೂ ಸವಾರಿಯನ್ನ ನೋಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜನ ಬಂದು ಸೇರುವಂಥದ್ದು. ಆದರೆ ಈ ಬಾರಿ ಕೊರೋನಾದ ಹೊಡೆತದ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸರ್ಕಾರ ಗೊಂದಲಕ್ಕೀಡಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ